ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ. ಇವತ್ತು ನಾನು ಯೂಟ್ಯೂಬಲ್ಲಿ ಹೌ ಟು ಕ್ರಿಯೇಟ್ ತಮ್ನೇಲ್ನ ಇನ್ಶಾರ್ಟಿಂದ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೀನಿ. ಫಸ್ಟ್ ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡಿದ್ಮೇಲೆ ಇನ್ಶಾರ್ಟ್ ಓಪನ್ ಮಾಡಿದರೆ ನಾವು ಅದರಲ್ಲಿ ಬ್ಲ್ಯಾಂಕ್ ಶೀಟ್ನ ಸೆಲೆಕ್ಟ್ ಮಾಡಬೇಕು. ತಮ್ನೇಲ್ ಕ್ರಿಯೇಟ್ ಬ್ಲ್ಯಾಂಕ್ ಶೀಟ್ ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಕ್ಯಾನ್ವಾಸಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ 19.6 ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಯೂಟ್ಯೂಬ್ಗೆ ಇದು ಒಟ್ಟು ಕಲರ್ ಅಗಲವಾಗಿರಬೇಕು, ಅದಕ್ಕೋಸ್ಕರ ಆ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಮತ್ತೆ ಅದನ್ನು ಇಲ್ಲಿ ರೈಟ್ ಕ್ಲಿಕ್ ಇದೆಯಲ್ಲ ಅದನ್ನು ಸೇವ್ ಮಾಡಿ. ರೈಟ್ ಸೈಡಲ್ಲಿ ಸೇವ್ ಮಾಡಿದ್ಮೇಲೆ ಮತ್ತೆ ಬ್ಯಾಕ್ಗ್ರೌಂಡ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಹೋಗಿ. ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವ ಕಲರ್ ಬ್ಯಾಕ್ಗ್ರೌಂಡ್ ಬೇಕು, ನಿಮ್ಗೆ ಯಾವ ಕಲರ್ ಇಂದ ತಮ್ನೇಲ್ಗೆ ಯಾವ ಕಲರ್ ಕ್ರಿಯೇಟ್ ಮಾಡಬೇಕಂತಿದ್ದೀರ ಅದನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮೇಲೆ ಸೇವ್ ಮಾಡಿ. ಆಮೇಲೆ ಮತ್ತೆ ಬ್ಯಾಕ್ಗ್ರೌಂಡ್ ಆಪ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ PIP ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಇವಾಗ ಇದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಬ್ಯಾಕ್ಗ್ರೌಂಡ್ಗೆ ಹೋಗೋ ಮುಂಚೆ ಅದನ್ನು ಸೇವ್ ಮಾಡಿ. ಈಗ ಕಲರ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು PIP ಆಪ್ಷನ್ ಇದೆ ಕೆಳಗಡೆ, PIP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಇವಾಗ ನೀವು ನಿಮ್ಮದು ಯಾವುದಾದ್ರೂ ಫೋಟೋ ಸೆಲೆಕ್ಟ್ ಮಾಡಿ, ಅಂದರೆ ಯಾವುದು ತಮ್ನೇಲ್ಗೆ ಯಾವ ಫೋಟೋ ಹಾಕ್ಬೇಕಂತಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ ನಿಮಗೆ ಬೇಕಾಗಿರೋ ಸೈಜ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೀಗ ನನ್ನ ಫೋಟೋನ ತೊಗೊಂಡ್ಬಿಟ್ಟು ರೆಡ್ ಕಲರ್ ಹಾಕಿ ನಂಗೆ ಬೇಕಾಗಿರೋ ಸೈಜಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ. ಅದಾದ ನಂತರ ಸೇಮ್ ಪ್ರೊಸೀಜರ್ ಮತ್ತೆ ರಿಪೀಟ್ ಮಾಡಿ. ಈಗ ಒಂದು ಫೋಟೋ ಹಾಕಿದ್ದೀನಿ, ನೆಕ್ಸ್ಟ್ ನೀವು ಏನು ಟೈಪ್ ಮಾಡಬೇಕಂತಿದ್ದೀರ ಅದನ್ನು. ಈಗ ನೀವೀಗ ಏನೋ ಮಾಡಿದ್ದೀರಾ, ಪಾವ್ ಭಾಜಿ ಮಾಡಿದ್ದೀರಾ. ನಾನೀಗ ಪಾವ್ ಭಾಜಿ ಮಾಡಿದ್ದೀನಿ, ಅದರದ್ದು ರೆಸಿಪಿ ಹಾಕಬೇಕು. ಅದಕ್ಕೆ ತಮ್ನೇಲ್ ಏನು ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಪಾವ್ ಭಾಜಿ ಮಾಡುವ ವಿಧಾನ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಟೈಪ್ ಮಾಡಿ ತಮ್ನೇಲಲ್ಲಿ ಪಾವ್ ಭಾಜಿ ಮಾಡುವ ವಿಧಾನ ಅಂತ ಹಾಕ್ಬಿಟ್ಟು ನಿಮಗೆ ಯಾವ ಕಡೆ ಟೆಕ್ಸ್ಟ್ ಮೆಸೇಜ್ನ ಯಾವ ಕಡೆ ಹಾಕಬೇಕು ಅಂತಿದ್ದೀರಾ ಆ ಕಡೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಈಗ ನೀವು ಕೆಳಗಡೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಿದರೆ ಅಲ್ಲಿ ಬರುತ್ತೆ. ಅದನ್ನು ನಿಮ್ಗೆ ಬೇಕಾಗಿದ್ದ ಕಡೆ ಡ್ರ್ಯಾಗ್ ಮಾಡಿ. ನೋಡಿ, ನಾನು ರೈಟ್ ಸೈಡಲ್ಲಿ ನಾನು ಫೋಟೋ ಹಾಕ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಹಾಕ್ತಾಯಿದ್ದೀನಿ. ಅದನ್ನು ಟಾಪ್ಗೆ ತೊಗೊಂಡೋಗಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಕೆಳಗಡೆ ಇನ್ನೂ 2 ಫೋಟೋ ಹಾಕ್ಬೇಕಂತ ಇದ್ದೀನಿ. ಒಂದು ಯೂಟ್ಯೂಬ್ ಚಾನಲ್ದು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅನ್ನೋದು, ಮತ್ತು ಒಂದು ಪಾವ್ ಭಾಜಿ ನಾನು ರೆಡಿ ಮಾಡಿರುವಂಥ ಪಾವ್ ಭಾಜಿದು ಒಂದು ಫೋಟೋ. ಸೊ ನಿಮ್ಮ ಗ್ಯಾಲರಿ ಒಳಗೆ ಯಾವ್ದು ಹಾಕ್ಬೇಕಂತಿದ್ರೆ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಂದು ಪಾವ್ ಭಾಜಿ ಫೋಟೋ ಹುಡುಕ್ತಾಯಿದ್ದೀನಿ. ನಾನು ಆಲ್ರೆಡಿ ಪ್ಲೇಟಲ್ಲೆಲ್ಲ ಇಟ್ಬಿಟ್ಟು ವೀಡಿಯೋ ಮಾಡಿದ್ದೆ, ಅದರದ್ದು ಫೋಟೋ ಸೆಟ್ ಮಾಡ್ತಾಯಿದ್ದೀನಿ. ಅದು ಸಿಕ್ಕಿದ ಮೇಲೆ ಇಲ್ಲಿ ನೋಡಿ, ಇಲ್ಲೆಲ್ಲ ಗ್ಯಾಲರಿಯಲ್ಲಿ ನಾನು ಯೂಟ್ಯೂಬ್ಗೆ ಯಾವ್ಯಾವ ಹಾಕಬೇಕು ಅಂತಿದ್ದೀನೋ ಅದನ್ನೆಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ವೀಡಿಯೋ ಶೂಟ್ ಮಾಡಿರೋದು. ಈಗ ನನಗೆ ಪಾವ್ ಭಾಜಿ ಫೋಟೋ ಸಿಕ್ತು. ಇದು ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿರೋದು, ಯಾವ್ದು ಮಾಡಬೇಕಂತ ಇದ್ದೀನಿ. ಈಗ ಮತ್ತೆ ವಾಪಸ್ ಹೋಗಿ ಅದು ಹೋಗ್ಬಿಟ್ಟು ಮತ್ತೆ ಯಾವ್ಯಾವ ಫೋಟೋ ಹಾಕಬೇಕಂತಿದ್ದೀರಾ, ನಿಮ್ಮದು ಫೋಟೋಸ್ ಹಾಕಬೇಕಂತಿದ್ದಾರೆ, ಏನಾದರೂ ಎಕ್ಸ್ಟ್ರಾ ಟೆಕ್ಸ್ಟ್ ಟೈಪ್ ಮಾಡಬೇಕಂತಿದ್ರೆ ಅಥವಾ ಯಾವ್ಯಾವ ಫೋಟೋಸ್ ಆ್ಯಡ್ ಮಾಡಬೇಕಂತಿದ್ರೆ ನಿಮಗೆ ಬೇಕಾಗಿರೋ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಬಿಟ್ಟು ಯಾವ ಆ್ಯಂಗಲಿಗೆ ಬೇಕೋ ಅದಕ್ಕೆ ಡ್ರ್ಯಾಗ್ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು. ಈಗ ನಾನು ಪಾವ್ ಭಾಜಿ ಫೋಟೋನ ಸೆಂಟ್ರಲ್ಲಿ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಲೆಫ್ಟ್ ಸೈಡಲ್ಲಿ ಪಾವ್ ಭಾಜಿ ರೈಟ್ ಸೈಡಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀನಿ. ಅಲ್ಲಿಗೆ ಯಾಕೆ ಅಂದರೆ ನಾನು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಅನ್ನೋದನ್ನು ಹಾಕಬೇಕು ಅಂತ ಬಿಟ್ಟಿದ್ದೀನಿ. ಈಗ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಲೆಫ್ಟ್ ಸೈಡಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಇದು ತುಂಬ ಈಸಿಯಾಗಿರೋ ತಮ್ನೇಲ್. ಇದೇ ಥರ ನಿಮಗೆ ಇಷ್ಟವಾದ ರೀತಿಯಲ್ಲಿ ನೀವು ಮಾಡ್ಕೋಬೋದು. ನಿಮ್ಗೆ ಯಾವ ಫೋಟೋಸ್ ಹಾಕಬೇಕು, ಏನು ಟೈಪ್ ಮಾಡಬೇಕು, ಎಷ್ಟಾದರೂ ಫೋಟೋಸ್ ಹಾಕ್ಕೊಳ್ಳಿ, ನಿಮ್ಗೆ ಇಷ್ಟ ರೀತಿಯಲ್ಲಿ ಮಾಡ್ಕೋಬೋದು.